ಇವತ್ತು ಜಿಲ್ಲಾಧಿಕಾರಿಗಳು ಏನ್ ಸಂದೇಶ ಕಳಿಸ್ಯಾರ ನೋಡ್ತು. ಒಂದು ಕ್ಷಣ ಲೇಟ್ ಆದ್ರೆ ಇದನ್ನ ಯಾರಿಗೆ ತಡೆ ಶಕ್ತಿ ಇಲ್ಲ. ಕಾರ್ಖಾನೆ ಅವರು ಇಲ್ಲಿ ಬರಬೇಕು, ಕಾಂಗ್ರೆಸ್ ಸರಿ, ಕಾಂಗ್ರೆಸ್ ಸರಿ, ಕಾರ್ಖಾನೆ ಮುಖಾಂತರ ಎಲ್ಲ ಟ್ಯಾಕ್ಟರ್ಗಳು ಏನ್ ತೆಗೆದುಕೊಂಡು ಯಾರು ಎಲ್ಲ ಟ್ಯಾಕ್ಟರ್ ಸರಿಯಾಗಿ ಹೋದ್ರೆ ಬರ್ಬೇಕು. ಎಲ್ಲರೂ SP ಸಾಹೇಬ್ರು ಅಂತ ಕೇಳ್ತು ನಾನು. SP ಸಾಹೇಬ್ರು ಬರ್ಬೇಕು, DC ಸಾಹೇಬ್ರು ಬರ್ಬೇಕು, ಬಂದು ಹೇಳ್ಬೇಕು ಕಾರ್ಖಾನೆ ಅವ್ರು ಎಲ್ಲ ಬರತಕ್ಕಂಥದ್ದು ಹೇಳ್ಬೇಕು, ಫ್ಯಾಕ್ಟ್ರಿ ಆಗಿದ್ದು ಹೇಳ್ಬೇಕು, ಬರಾಕತ್ತಿದ್ದು ಹೇಳ್ಬೇಕು. ಬರ್ತಾನ ಇವತ್ತು ಹೋಗತ್ತೇವೆ, ನಾಳೆ ಹೋಗತ್ತೆ ಇವತ್ತು ರಾಜಕೀಯ ಚಲ ಆಗತ್ತೆ. ರಾಜಕೀಯ ಬಂದಾಗಿಲ್ಲ, ರಾಜಕೀಯ ಬಂದಾಗಲ್ಲ. ಇನ್ನೂ 1000 ಟ್ರ್ಯಾಕ್ಟರ್ಗಳು ಬರ್ತಾವೆ, ಇನ್ನೂ 1,00,000 ಜನ ಬರ್ತೈತಿ. ಏನ್ ದಾನ ಧರ್ಮ ಕೊಡ್ತೀರಿ ನಮಗೆ ದುಡ್ಡು? ನಾವು 2ನೇ ಕಂತಿನ ಹಣ ಇನ್ನೂ ಕೇಳಿಲ್ಲ. ಅವ್ರನ್ನ 2ನೇ ಕಂತಿನ ಹಣ ಕೇಳಿಲ್ಲ. ಹೋಲ್ಸೇಲದ 2ನೇ ಕಂತಿನ ಹಣ ಕೇಳಿಲ್ಲ. ಅದನ್ನು ಬಾಯಿ ಬಿಡಿಸ್ಬೇಕಾಗತ್ತಕ್ಕಂಥದ್ದು ಪಟ್ಟವಾಗಿ ಕಾರ್ಖಾನೆ ಅವ್ರಿಗೆ ಹೇಳ್ತಾರೆ. ಅದಕ್ಕ ನಿಮ್ದು ಏನೈತೆ ಅಜೆಂಡಾ ತಗೊಂಡ್ಬರ್ಬೇಕು. ಜಿಲ್ಲಾಧಿಕಾರಿಗೆ ನಾವು ಒಂದು ಮಾತಾಡ್ತೇವೆ. ಇಲ್ಲಿ ಒಂದು ಕಮಿಟಿ ಅವ್ರು ಏನಾರ ಬಂದಾರ ಎಲ್ಲ ಕೇಳ್ತಾನೆ. ಬಂದ್ರೆ ಸರಿ, ಬರ್ಲಿಕ್ಕೆ ಎಲ್ಲ ನಡೆಯೋದಿಲ್ಲ. ನೀವು ಬಂದು ಕೇಳಿ ಇದ್ರ ಹಳ್ಳಿ ಹೋಗತ್ತಂದ್ರೆ ಇವತ್ತು ಹೋಗಿ ಮುಡ್ದತ್ತ, ನಾಳೆ ಹೋಗಿ ಮುಡ್ದತ್ತ ಗೊತ್ತಿಲ್ಲ. ಒಂದು ವಸ್ತಿ ಮಾಡೋಣ, ಒಂದು ವಸ್ತಿ ಮಾಡ್ಕೊಂಡು ನಾಳೆ ದಿವಸ ಕಾರ್ಖಾನೆ ಒಂದು ಧರಣಿ ಸತ್ಯಾಗ್ರಹ ಹೋಗ್ಬೇಕಂತಕ್ಕಂಥದ್ದು ಪಟ್ಟವಾಗಿ ಹೇಳ್ತೀನಿ ನಾವು. ಇನ್ನು ಮೇಲೆ ನಾವು ಅಂದಾಗಿಲ್ಲ, ನಾವೆಲ್ಲ ಗಟ್ಟಿಗೆ ಬಂದಿವ. ಏನ ಕಾರ್ಖಾನೆ ಅವ್ರ ತಾಕತ್ತೈತೆ, ಕಬ್ಬು ಅವ್ರ ತಾಕತ್ತೈತೆ ಅಂತಕ್ಕಂಥದ್ದು ಪಟ್ಟವಾಗಿ ತೋರಿಸ್ಕೊಂಡು ಅದಕ್ಕೆ ಬಾಳ ಮಾತಾಡೋದು ಬೇಡ. ಅಲ್ಲಿ ಬಹಳ ಒಂದು ಸಹನೆ ಇರ್ತಾರೆ. ಊಟ ಸಮಾಧಾನಲೇ ಮಾಡ್ಲಿ, ಊಟ ಮಾಡ್ಲಿ. ಇನ್ನೇ ಟೈಮ್ ಕೊಟ್ಟು 3 ಟೈಮ್ 3 ಗಂಟೆ ನಾವು ಕೊಟ್ಟ ಟೈಮ್ ಆಗಿತ್ತು. ಅವರು ಇಲ್ಲಿ ಬರ್ಬೇಕಾಗಿತ್ತು, ಬಂದಾರ ನೋಡ್ತು, ಊಟ ಮಾಡ್ರಿ ಸಮಾಧಾನ. ಆ ಬ್ಯಾರಿಕೇಡ್ ಇನ್ನೂ ಹಿಂದಕ್ಕೆ ಸಲ್ತ್ರಿ, ಇನ್ನೂ ಜನ ಬಾಳ ಬರ್ತಾವ. ಬ್ಯಾರಿಕೇಡ್ ಎಲ್ಲ ಹಿಂದಕ್ಕೆ ಸಲ್ತ್ರಿ, ಟ್ರ್ಯಾಕ್ಟರ್ಗಳೆಲ್ಲ ಸಾಲಾಗಿ ನಿಂತ್ರಿ. ನಾವು ಯಾವಾಗ ಹೇಳ್ತೇವೆ ಅವಾಗ ರೆಡಿ ಇರ್ಬೇಕು. ನೀವು ಎಲ್ಲಿ ಹೋಗ್ರಿ ಅಲ್ಲೇ ಟ್ರ್ಯಾಕ್ಟರ್ ಇಂಜನ್ ಕುಂದ್ರಿ. ನೀವು ಜನ ಕುಂದ್ರ ಟ್ರ್ಯಾಕ್ಟರ್ ಹಚ್ಬೇಡ್ರಿ, ಜನ ಕುಂದ್ರ ಟ್ರ್ಯಾಕ್ಟರ್ ಹಚ್ಬೇಡ್ರಿ. ಇನ್ನು ಹೋಗಲ್ಲ, ಬ್ಯಾರಿಕೇಡ್ ಸಲ್ತ್ರಿ. ಯಾರು ನಾವು ಇವತ್ತು ಪೊಲೀಸ್ ಇಂಟೆಲಿಜೆನ್ಸ್ ಹೇಳ್ತು, ಈ ಸಭೆ ಮುಖಾಂತರ ಯಾರು ವೇದಿಕೆಗೆ ಬರ್ಬೇಕು. ಏನು SP ಸಾಹೇಬ್ರು DYSP ಆದವರು ಯಾರು ಬರ್ತಾರೆ ಬರ್ಲಿ, ಹೇಳ್ಬೇಕು. ಹೇಳೋ ತನಕ ನಾವು ಊಟ ಮಾಡಂಗಿಲ್ಲ. ಹೌದಾ? ಓಕೆ. ಇಲ್ಲ ಅಡಿಗೆ ಇದ್ದಾಗ ಯಾರು ಕತ್ಲ ಮಾಡ್ಬೇಡ್ರಿ. ಮುಂದೆ ಹೋಗಿ ಶಾಂತ ಊಟ ಮಾಡ್ರಿ. ಅಲ್ಲಿ ಅಡಿಗೆ ನಾವು ಎಲ್ಲ ನಿಲ್ಲಿಸ್ಬೇಡ್ರಿ. ಯಾಕಂದ್ರೆ ಮುಂದೆ ಟೇಬಲ್ ಕೈ ನಿಲ್ಲಿಸ್ಬೇಡಿ. ಯಾರ್ಯಾರು ಕತ್ಲ ಮಾಡ್ಬೇಡ್ರಿ. ಎಲ್ಲರೂ ಶಾಂತರಿಗಿಂತ ಅನ್ನ ಪ್ರಸಾದವನ್ನ ಸ್ವೀಕರಿಸಬೇಕು ರೈತ ಬಾಂಧವರು. ಅಲ್ಲಿ ಅಡಿಗೆ ಮಾಡೋರ್ಗೆ ಏನೈತಿ ಯಾರು ತೊಂದರೆ ಮಾಡಬಾರ್ದು. ಎಲ್ಲ ಏನೈತಿ ಅಡಿಗೆ ಮಾಡೋರು ಸಹಕರಿಸಬೇಕು. ಅತಿ ಶಾಂತ ರೀತಿಯಿಂದ ನಾವೆಲ್ಲ ಯುವಕರು ಇಲ್ಲಿ ಮಠಕ್ಕಾದ್ರೆ ಇನ್ನೂ ಕಾಯ್ತೀರಿ. ಇನ್ನು ಊಟ ಆದ ನಂತರ ಅಂತ ಇಲ್ಲಿ ವೇದಿಕೆ ಮೇಲೆ ಕಮಿಟಿ ಐತಿ, ಕಮಿಟಿ ಏನೈತಿ ಅದನ್ನ ನಿರ್ಧಾರ ಏನ್ ತಗೋತಾರ ಅದಕ್ಕೆಲ್ಲರೂ ನಾವು ಬಾಧ್ಯವಾಗಿ ಇರ್ತೀವಿ ಅನ್ನೋಂತ ಮಾತನ್ನು ಹೇಳಿ ಯಾರು ಊಟ ಮಾಡಿದ್ರೆ ಅವ್ರು ಏನೈತಿ ಸಮಾನದಿಂದ ಶಾಂತ ರೀತಿಯಿಂದ ಊಟ ಮಾಡ್ಬೇಕಂತೆ ರೈತ ಬಾಂಧವರಲ್ಲಿ ನಾ ವಿನಂತಿಸುತ್ತೇನೆ. ಈ ರೈತ ತಮ್ಮಂದಿರಿಗೆ ಎಲ್ಲರಿಗೂ ನಮಸ್ಕಾರ. ಇವರಿಗೆ ಕಾರ್ಖಾನೆಯವರಿಗೆ ಒಂದು ಎಚ್ಚರಿಕೆ ಕೊಡ್ಬೇಕು. ನಾವು ಸಂದೇಶ ಏನ್ ಕೊಡ್ಬೇಕಂದ್ರೆ ರೈತರ ತಾಳ್ಮೆ ಎಲ್ಲಿ ತರ ಪರೀಕ್ಷೆ ಮಾಡ್ತಾರೆ ನೋಡ್ಬೇಕಾಗೈತಿ. ಸರ್ಕಾರ ಮಾಡ್ತೋ ಅಥವಾ ಕಾರ್ಖಾನೆಯವ್ರು ಮಾಡ್ತಾರೆ ನೋಡ್ಬೇಕಾಗೈತಿ. ಇನ್ನು ಇವತ್ತಿಗೆ ನಿಲ್ಲುದಿಲ್ಲ, ಇನ್ನು ನಿರಂತರವಾಗಿರ್ತ ಹಗಲ ರಾತ್ರಿ ಈ ಟ್ಯಾಕ್ಟರ್ ಅಂತ ಬಂದದ. ಇನ್ನ ಈಗ ಸರಿ ಕಮ್ಮಿ ತಂದರು. ಇದನ್ನ ಕಾರ್ಖಾನೆಯವರು ಸರ್ಕಾರ
ಕೂಡಿಕೇಳಿ ನೋಡ್ಬೇಕಿದೆಲ್ಲ ನಾವೇತಿ ಟಿವಿ ಒಳಗೆ ಎಲ್ಲಾ ತರದ ನೇರ ಪ್ರಸಾರ ಐತೆ ಮನೆಯಾಗ ಕುತ್ಕೊಂಡ ನಿಮ್ ಕಾರ್ಖಾನೆ ಕುತ್ಕೊಂಡ್ ನೋಡ್ರಿ ರೈತರು ತಾವೇ ಪರೀಕ್ಷೆ ಮಾಡಿ ನೋಡ್ರಿ ರೈತರನ್ನ ತಡೆದಂತ ವ್ಯಕ್ತಿ ಹಬ್ಬಜಾನ ಕಲ್ಲದ ಹೆಂಗ್ ತಡಿದ್ ಹೆಂಗ ಆಕತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋರಿ ರೈತರ ಹಬ್ಬಜಾನ ಇದ್ದಂಗ ಸಹನೆ ಇರ್ತೈತಿ ಏನಾದ್ರೂ ನಿಮ್ಮ ಕೆಟ್ಟ ಬುದ್ಧಿ ಇತ್ತು ಅಂದ್ರ ಆ ಕೆಟ್ಟ ಬುದ್ಧಿ ತಿಳ್ಕೊಂಡ ರೈತರಿಗೆ ವೈಜ್ಞಾನಿಕ ಒಳ್ಳೆ ರೇಟ್ ಕೊಟ್ಟ ನಿಮ್ಮ ಮಾನ ಮರ್ಯಾದೆ ಉಳಿಸ್ಕೊರಿ ರಾಜಕಾರಣಿಗಳಾಗಿರ್ಬೋದು ಕಾರ್ಖಾನೆ ಮಾಲೀಕರಾಗಿರ್ಬೋದು ರೈತರು ತಾವೇ ಪರೀಕ್ಷೆ ಮಾಡುವಂತನ್ನ ಯಾರು ಮಾಡಬೇಡಿ ಇದು ರೈತರು ಒಮ್ಮೆ ಹಿಂದೆ ಕಾರ್ಯಾಲಯ ಸುಳ್ಳಲ್ಲ ಹಸಿರು ಹುಲ್ಲು ಎತ್ತು ಬೆಳೆಯೋತ್ನ ಕಲ್ಲು ಪುಟ್ಬಿಡಿ ಅದಕ್ಕೆ ಮಕ್ಕಳೇ ಅಂದಾರ ಹಂಗ ಕ್ರಾಂತಿಯಾಗಿ ಕಾಲ ಹತ್ತಿರಕ್ಕೆ ಬಂದತ್ತೆ ಕ್ರಾಂತಿಯಾಗಿ ಕಾಲ ಹತ್ತಿರಕ್ಕೆ ಬಂದತ್ತೆ ಇನ್ನೂ ನೋಡಾಕ್ತಾರೆ ದಿನದಿಂದ ದಿನಕ್ಕೆ ಹಂಗ ಮಂದಿ ಹತ್ತಕತ್ತಿ ದಿನದಿಂದ ದಿನಕ್ಕೆ ವಾಹನ ಹೆಂಗೆ ಹತ್ತಕ್ಕವ ನಾವು ಸುಮ್ ಸಾನೆ ಬಾಳತ್ತೆ ಈ ಸಾನೆ ಕಟ್ಟಿ ಹೊಡಿಬಾರ್ದು ಹೋಗ್ತಾರೆ ಎಲ್ಲಿ ವಾಹನಗಳು ತೋದು ಬಿಡಪ್ಪ ಎಲ್ಲಿ ನಾವು ದನಕರ ತೋದು ಬಿಟ್ಟದು ಇನ್ನ ದನಗಾರಗಳಂತಂದ್ರ ಮನೆಯಾಗಿನ ಕೊಮ್ಮನಿಗೆ ಇಲ್ಲಿ ಬಂದು ಅಂದ್ರ ಆಗ ಅದ್ರ ಪರಿಸ್ಥಿತಿ ನೋಡಾಕ್ತಾರೆ ಕಾರ್ಖಾನೆಗಳು ರಾಜಕಾರಣಿಗಳು ನಿಮ್ಮನ್ನ ಮೆತ್ತಿಗೆತ್ತಲಾರ್ದ ಬಿಟ್ರ ಈ ರೈತ ಕುಲ ಹುಟ್ಟಿಲ್ಲ ತಿಳ್ಕೊಂಡಿರ್ಲಿ ಬೇಕಿದ್ರೆ ನೀವಿದ್ದ ಈ ಕಾರ್ಖಾನೆ ತಗೊಂಡ ರಾಜಕಾರಣಿಗಳು ಅಟ್ಟ ಜೀವನ ಮಾಡ್ಬೇಕು ಇಲ್ಲ ರೈತರ ನಿಮ್ಗೊಂದು ಒಳ್ಳೆ ಸಂದೇಶ ಕೊಡ್ತು ಈ ವೇದಿಕೆ ಮುಖಾಂತರ ನಿಮ್ಮ ಕೆಟ್ಟ ಪ್ರವೃತ್ತಿಯನ್ನು ಬಿಟ್ಟ ಮಾನವತೆಯಿಂದ ತೇಜಿಗೆ ಬಂದ ನನಗೆ ಇಟ್ಲೇ ಕೊಡಕ್ ಸಾಧ್ಯತೆ ರೈತರು ಬಿಟ್ಟು ನನಗೆ ಭವಿಷ್ಯ ಇಲ್ಲ ರೈತರು ನಮಗೆ ಅನ್ನ ಹಾಕವ್ರು ಅನ್ನುವಂತ ಮಾತು ನಿಮ್ಮ ಮಧ್ಯದಲ್ಲಿ ಬರುವವರೆಗೂ ಈ ಹೋರಾಟ ಹಿಂಗ ಇರ್ತದೆ ತಾನೇ ಪರೀಕ್ಷೆ ಮಾಡುವಂತ ಕಾಲ ಮಗುವಾಗೈತೆ ನೀವು ಎಲ್ಲರೂ ನಮ್ಮ ಜನ ಆತಿ ನಾವೊಂದು 500 ಮಂದಿ ಕೊಂಡಾಗ ಅಂತಂದನಿ ಒಂದ್ 200 ಮಂದಿ ಪೊಲೀಸರು ತಂದನಿ ನಿಮ್ಮ ತಲೆಯಾಗಿರ್ಬೇಕು ಅವರು ರೈತರಿದ್ದವ್ರನ್ನ ಇರ್ತಾರ ರೈತರು ಅನ್ನ ಉಣ್ಣವ್ರ ಇರ್ತಾರ ಎಲ್ಲಿ ತನ ಇರ್ತಾರಂದ್ರ ನಿಮ್ಮ ಕಾರ್ಖಾನೆಗೆ ಬರುತ್ತನ ಇರ್ತಾರ ನಿಮ್ಮ ಕಾರ್ಖಾನೆಗೆ ನಮ್ಮ ಸಂಘಟನೆ ಮಂದಿ ಬರ್ತಂದ್ರ ನಿಮ್ ಪರವಾಗಿ ಯಾರು ನಿಲ್ಲೋದಿಲ್ಲ ಎಲ್ಲರೂ ನಾವು ರೈತರ ನಡುವೆ ಅವ್ರು ಬರುತ್ತಾರ ಫ್ಯಾಕ್ಟ್ರಿ ಒಳಗೆ ಆದ ಘಟನೆ ಇಲ್ಲ ಅಲ್ಲಿ ಒಂದು 500 ಮಂದಿ ಕೊಡ್ಸಿದ್ದ ನಾವ್ ಇಲ್ಲಿಂದ ಒಂದು 300 ಮಂದಿಗೆ ಇದ್ದೀವಿ ಅಲ್ಲಿ ಎಲ್ಲ ಮಾತಾಡುದು ಅವನ ವರ್ತನೆ ನೋಡಿಕೆಯಿಂದ ಎಲ್ಲ ಮನ್ಸು ಅವನಂತಲಿಂದ ಎದ್ದಾಡ್ಕೊಂಡು ಹೋಗ್ಕೆ ನಮ್ಮ ಸಂಘಟನೆ ಸೇರ್ಬಿಟ್ಟು ಆಗ ಬರೀ 10 ಮಂದಿ ಒಂದೊಂದು ಮಾಯ್ಕ ಒಂದೊಂದು ಇದು ಒಟ್ಟ ಉಳಿತೆ ಆ ಟೈಮ್ನಾಗ ಹಂಗಾಕತ್ ನಿಮ್ ಕಾರ್ಖಾನೆ ಅವ್ರದ್ದು ರಾಜಕಾರಣಿಗಳದ್ದು ಭವಿಷ್ಯ ನೀವು ತಿಳ್ಕೊಂಡಿರ್ಬೇಕು ನಮ್ ಹಿಂಬಾಲ್ ಜನ ಆತಿ ನಮಗ್ ಅಧಿಕಾರ ಆತಿ ನಮ್ ಹಿಂಬಾಲ್ ಪೊಲೀಸರು ನಿಮ್ಮನ್ನ ರಕ್ಷಣೆ ಮಾಡಕ್ ಯಾವ ಪೊಲೀಸರು ಬರುದಿಲ್ಲ ನಿಮಗೆ ಯಾರು ಬರುದಿಲ್ಲ ಪೊಲೀಸರು ರೈತರ ಮಕ್ಕಳ ಇರ್ತಾರೋ ರೈತ ಕುಟುಂಬದಿಂದ ಬಂದಿರ್ತಾರೋ ರೈತರ ಕಷ್ಟ ಏನಂತ ಅವ್ರಿಗೂ ಇರ್ತತೆ ಆದ್ರೆ ನಿಮಗೆ ಸುಮಾರು ಒಂದು ಕಾಕಿ ಪಟ್ಟಿ ಕೊಟ್ಟಿರ್ತೀರಿ ಪಗಾರ ಕೊಟ್ಟಿರಿ ಅಂತ ಹೇಳಿ ಡ್ಯೂಟಿ ಮಾಡ್ತಾರ ಪ್ರಸಂಗ ಬಿಡ್ತಾರ ಹೋಲ್ಗಳಾಗಂಡ್ ಬಿಡ್ತಾರ ನಿಮ್ಮ ಜೀವನ ನೀವು ಕೈ ಹತ್ತುವಂತ ಕಾಲ ಬರ್ತತೆ ಸಮೀಪ ಬಂದತ್ತೆ ಹತ್ತಿರದಾಗ ಐತೆ ರಾಜಕಾರಣಿಗಳು ಇರ್ಬೋದು ಇವತ್ತು ಕಾರ್ಖಾನೆ ಮಾಲೀಕರು ಇರ್ಬೋದು ನಿಮ್ಮ ಭವಿಷ್ಯ ನೀವಾದ ಗಲ್ ಮಾಡ್ಕೊಳಕತ್ತಿದ್ದೀರಿ ಈ ವೇದಿಕೆ ಮೇಲೆ ಬಂದ FRP SAP ಎಲ್ಲ ಕಾಯ್ದೆಗಳು ಬಿಟ್ಟು 200 ರೂಪಾಯಿ 300 ರೂಪಾಯಿ ಕೊಟ್ಟದ್ ನಿಮ್ಗೆ ನೆನಪಿಲ್ಲ ಯಾವತ್ತೂ ಈ ವೇದಿಕೆ ಮೇಲೆ ಬಂದು ಘೋಷಣೆ ಮಾಡಿ ಅವ್ರು ಕಾರ್ಖಾನೆ ಚಾಲು ಮಾಡಿದಿರಿ ಮತ್ ಈಗ ಬಿಟ್ಟು ಕೈ ಎತ್ತ ಮಾಡ್ತಾರ ರೈತರು ಎಲ್ಲದಕ್ಕೂ ತಯಾರಕ್ಕಾರ ಬೆಳೆದಪ್ಪ ನಾವು ಇದೊಂದು ವರ್ಷ ನಮ್ಗೆ ಅಳಗಾಲ ಆಗ್ಲಿ ನಾವು ಕಬ್ಬ ಕಳಿಸೋದಿಲ್ಲ ಅಂದ್ರೆ ಕಟ್ಟಿಗೆ ಹಾಕ್ತೇವೆ ಫ್ಯಾಕ್ಟ್ರಿಗೆ ಜನ ರೊಚ್ಚಿಗೆದ್ದ ಒಂದು ಆವೇಶಕ್ಕೆ ಒಳಗಾದ ಒಟ್ಟಿಗೆನ ಎಲ್ಲಾ ಕಾರ್ಖಾನೆ ಒಳಗಾಗ್ಲಿ ರಾಜಕಾರಣಿ ಒಳಗಾಗ್ಲಿ ಎಲ್ಲಾರು ಹಿಂದಕ್ಕೂ ತಾಯ್ದಾಗ ಮೀಟಿಂಗ್ ಮಾಡೋದು ಒಂದು DC ಆಫೀಸ್ನ ಮೀಟಿಂಗ್ ಮಾಡೋದು ಅದನ್ನೆಲ್ಲ ಬಿಟ್ಟು ಬಿಡುವುದಿಲ್ಲ ಇದ ನಮಗೆ ವೇದಿಕೆ ಈ ವೇದಿಕೆ ಮೇಲೆ ಬಂದ ಯಾವ್ದೇ ಕಾರ್ಖಾನೆಯವರು ಇರ್ಬೋದು ರಾಜಕಾರಣಿ ಇರ್ಬೋದು ಮುಕ್ತ ಅವಕಾಶ ಐತಿಲ್ಲಿ ಯಾರು ಬೇಕಾದವ್ರು ಬಂದು ಮಾತಾಡಕ ನಿಮ್ಮನ್ನೇ ನಾವು ಗುಂಡಾಕಂಗಿಲ್ಲ ಗುಂಡಾಕುವಂತ ಪ್ರಸಂಗ ಬಂದಾಗ ನೋಡ್ತೀವಿ ಅದನ್ನ ಈಗ ಹಾಕೋದಿಲ್ಲ ಅಂತ ಕೆಟ್ಟ ಪ್ರವೃತ್ತಿಯನ್ನು ಹೊಂದಿ ರೈತರನ್ನ ಹೀಯಾಳಿಸಿ ಮಾತಾಡೋದು ರೈತರ ಬದಲ ಅಥವಾ ಏನು ರೈತರ ಬದಲ ಅವೇ ಮಾತಾಡೋದು ಏನಾದ್ರು ನಮಗ್ ಕಂಡು ಬಂತು ಅಂದ್ರ ನೀವಿರ್ಬೇಕು ಅಥವಾ ರೈತ ಕುಲ ಇರಬೇಕು ಇದನ್ನ ಎಚ್ಚೆತ್ಕೊಂಡು ನೀವು ವಿಚಾರ ಮಾಡಿ
ಟ್ರ್ಯಾಕ್ಟರ್ ಸ್ವಲ್ಪ ಮುಂದೆ ಬಿಡ್ರಿ, ಹಂಗ ಸಾಯಲತ್ತಾಗ ಜಾಗ ಸಾಲಿಲ್ಲ. ಟ್ರ್ಯಾಕ್ಟರ್ ಒಂದ್ ಸ್ವಲ್ಪ ಮುಂದೆ ಬಿಡ್ರಿ. ಪೊಲೀಸ್ ಅಂತ ಬಂದ್ರೆ ಎಲ್ಲರೂ ಒಂದ್ ಸ್ವಲ್ಪ ಬ್ಯಾರಿ ಕೋಡ ದೋಲತ್ ಹಾಕ್ಬಿಡ್ರಿ ನಾಕ. ಈ ವಾಹನ ತರ್ಬಿಸಾಕ ಇನ್ನೊಂದ್ ಜನ ಬಾಳ ಬರ್ತತೆ. ಈಗ ಟ್ರ್ಯಾಕ್ಟರ್ ಮಾಲಕರಲ್ಲಿ ಒಂದು ವಿನಂತಿ, ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು ನೀವು. ಜಾಗ ಸಾಲಿಲ್ಲ, ಇನ್ನು ಹಿಂದೆ ಭಾಳ ಟ್ರ್ಯಾಕ್ಟರ್ಗಳು. ಆ ಕಡೆ ಇನ್ನೊಂದ್ ಸ್ವಲ್ಪ ಜಬ್ಬಗಡ್ಡೆ ರೋಡಿಗೆ ಹೋಗೋಣ. ಮುಂದೆ ಒಂದು ಟ್ರ್ಯಾಕ್ಟರ್ದೊಳಗ ಮೈಕ್ ಸೆಟ್ ಏನೋ ಇಟ್ಟಿದ್ರು ಅಂತ ಅದನ್ನು ಸ್ವಲ್ಪ ಸ್ಟೇಜಿಗೆ ತಂದು ಕೊಡ್ರಿ. ಯಾರು ಟ್ರ್ಯಾಕ್ಟರ್ದಾಗ ಇಟ್ಟು ಶಿವ ಗಾಡಿ ಒಳಗ ಮೈಕ್ ಸೆಟ್ ಇದೆ ಅಂತ ಸ್ವಲ್ಪ ಇಲ್ಲಿ ಸ್ಟೇಜಿಗೆ ತಂದು ಇಟ್ಬಿಡ್ರಿ. ಅವನು ಜಾಗ ಸಾಲು ಭಾಳ ಇನ್ನೂ ಭಾಳ ಅದಕ್ಕೆ ಇಲ್ಲಿ ಮಾಲಿಕ್ಪುರ ರೋಡ್ಗೆ ತಂದು ಹಚ್ಚಲ್ಲ. ಇಲ್ಲಿ ಮಾಲಿಕ್ಪುರ ರೋಡ್ಗೆ ತಂದು ಹಚ್ಚರಿ. ಈ ಕಡೆ ಶಾಂತತೆಯನ್ನು ಕೇಳ್ಕೊಂಡ ಶಾಂತತೆಯಿಂದ ಗಾಡಿಗಳನ್ನ ಒಂದು ಲೈನ್ ಹಚ್ಬೇಕು ನಾವು. ಮುಂದೆ ಒಂದು ಕಡೆ ಒಂದಿತ್ತ ಈ ಕಡೆ ಅಂಬೇಡ್ಕರ್ ಬಂದವರು